ಎಲ್ಲರಿಗೂ ನಮಸ್ಕಾರ. ನಾನಿಂಗೆ ವರುಣ್ ಮುರುಚನ್. പൊതുവാ முதலீடு ಮಾಡಿನಿಂದ ಬಪ್ಪನಗೆ ಒಂದು ಕುನ್ನ ಕುನ್ನ ಸಂದೇಹಗಳು ಏಗುವೆ ಅಟುಂಡೆ ಆಡದೆ. ಅದು ಏನಂದರೆ ನಾವು முதலீடு ಮಾಡಿಲೆ ಮ್ಯೂಚುವಲ್ ಫಂಡ್ಸ್ ಮೂಲಿಯವ ಮಾಡುದಾ ಇಲ್ಲ SIP ಮೂಲಿಯವ ಮಾಡುದಾ ಅಂತ ಹೇಗೆ ಇದನ್ನ ಪತ್ತಿ ತಿಳಿವಾ ಹೇಳುವುದಕ್ಕೆ ಇಂದಿನ ವಿಡಿಯೋ. ಇಂದು ಈಗ ಬ್ಯಾಂಕ್ ಮೂಲಿಯವ ನನಗೆ ಎತ್ತೆ FD RD ಎಂಬುದನ್ನು ಮಾಡನು ಬನ್ನವೋ ಅದೇ ಮಕತ ಮ್ಯೂಚುವಲ್ ಫಂಡ್ಸ್ ಮೂಲಿಯವೋ ಒಂದು SIP ಎಂಬುದ ನಂಗೆ ಮಾಡಿನು ಬನ್ನ. ಈಗ ಇದನ್ನು ಎರಡೂನ ವ್ಯತ್ಯಾಸವ ನಂಗೆ ಹೇಗುವುದು ಅಂದರೆ ಇಂದು ಬ್ಯಾಂಕ್ದಾಗೆ ನಂಗೆ ಮಾಡುವ FD ಒಂದು 3 ವರ್ಷಕ್ಕೆ ಹಿಂದಾಡು ಒಂದು 6% ಬಡ್ಡಿ ವಿಗಿದದಾಗೆ ಬಳಚಿ ತಪ್ಪದಾಗ ವಾಯ್ಪುಗಳು. ಅದೇ ಮಾಕೆ ಮ್ಯೂಚುವಲ್ ಫಂಡ್ಸ್ ಮುಳಿವ ನಂಗೆ SIP ಎಂಬುದನ್ನು ಒಂದು 3 ವರ್ಷಗ ಎಟ್ಟ ಕಾಲಘಟ್ಟ ನಂಗೆ ಮಾಡಿನ ಬಂದರೆ ಅದು 10-12% ಬಡ್ಡಿ ವಿಗಿದದಾಗೆ ತಪ್ಪದಾಗ ವಾಯ್ಪುಗಳು ಜಾಸ್ತಿ ಆಡವೆ. ಇದೇ ನಂಗೆ ಎರಡಿಗೂ ಕಂಪೇರ್ ಮಾಡಿ ನೋಡಿಲೆ ಒಂದು 6% ಲಾಭ ಮ್ಯೂಚುವಲ್ ಫಂಡ್ಸ್ದಾಗ ಜಾಸ್ತಿ ಆಡದೆ ಎಂದು ಬರಲಾರು ಹೇಗಿರ. ನನ್ರಿ.